ಯುದ್ಧಕ್ಕೆ ಸಜ್ಜಾಗ್ತಾ ಇದೆ ಪಾಕ್. ಭಾರತದ ಗಡಿ ಬಳಿಯಲ್ಲಿ ಸೇನಾ ಮುಖ್ಯಸ್ಥರ ಎದುರು ಪ್ರಾಕ್ಟೀಸ್. ಹೌದು, ಏಪ್ರಿಲ್ 22ರಂದು 26 ನಾಗರಿಕರ ಪ್ರಾಣವನ್ನ ಬಲಿ ಪಡೆದಂತ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ತೀವ್ರವಾಗಿ ಹೆಚ್ಚಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯಲಿದೆ ಅನ್ನುವಂಥ ವದಂತಿಗಳ ನಡುವೆ ಇದೀಗ ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ಸೇನೆಯಿಂದ ಪ್ರಾಕ್ಟೀಸ್ ಜೋರಾಗಿ ನಡೀತಾ ಇದೆ. ಪಾಕಿಸ್ತಾನವು ಚೀನಾದ ಹೋವಿಟ್ಜರ್ ಗಳನ್ನ ತನ್ನ ಸೇನೆಗೆ ಸೇರಿಸಿಕೊಂಡಿದೆ. ಭಾರತದ ಗಡಿಯ ಬಳಿಯಲ್ಲಿ ಪೂರ್ಣ ಯುದ್ಧ ನೌಕಾಪಡೆಯೊಂದಿಗೆ ಪಾಕಿಸ್ತಾನ ಕವಾಯತುಗಳನ್ನ ನಡೆಸ್ತಾ ಇದೆ. ಪಾಕಿಸ್ತಾನಿ ಸೇನೆಯು ಭಾರತದ ಗಡಿಯಲ್ಲಿ ತನ್ನ ನಿಯೋಜನೆಗಳನ್ನ ತೀವ್ರಗೊಳಿಸಿದೆ, ಸುಧಾರಿತ ಶಸ್ತ್ರಾಸ್ತ್ರಗಳನ್ನ ಇರಿಸಿದೆ ಮತ್ತು ಬಲ ಪ್ರದರ್ಶನಕ್ಕಾಗಿ ವ್ಯಾಪಕ ಮಿಲಿಟರಿ ಪ್ರಾಕ್ಟೀಸ್ ಗಳನ್ನ ಕೂಡ ನಡೆಸ್ತಾ ಇದೆ. ಪಾಕಿಸ್ತಾನ ಸೇನೆಯ ಫಿರಂಗಿ ರೆಜಿಮೆಂಟ್ಗಳು ಭಾರತೀಯ ಗಡಿಗಳ ಬಳಿಯಲ್ಲಿ ಬೃಹತ್ ಗುಂಡಿನ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಭಾರತದೊಂದಿಗಿನ ಸಂಘರ್ಷ ಹೆಚ್ಚಾಗ್ತಾ ಇರುವಂತಹ ನಡುವೆಯೂ ಕೂಡ ಪಾಕಿಸ್ತಾನವು ಸಿಯಾಲ್ಕೋಟ್, ನರೋವಾಲ್, ಜಫರ್ವಾಲ್ ಮತ್ತು ಶಕರ್ಗಢ್ನಲ್ಲಿ ದೊಡ್ಡ ಪ್ರಮಾಣದ ಭೂಸೇನಾ ಕವಾಯತುಗಳನ್ನ ನಡೆಸ್ತಾ ಇದೆ. ಸಣ್ಣ ಶಸ್ತ್ರಾಸ್ತ್ರಗಳು ಮತ್ತು ಆಧುನಿಕ ದೊಡ್ಡ ಕ್ಯಾಲಿಬರ್ ಶಸ್ತ್ರಾಸ್ತ್ರಗಳು ಸೇರಿದ ಹಾಗೆ ಟ್ಯಾಂಕ್ಗಳು, ಫಿರಂಗಿ ಮತ್ತು ಕಾಲಾಳು ಪಡೆಗಳನ್ನ ಈ ಪ್ರಾಕ್ಟೀಸ್ ನಲ್ಲಿ ಜೊತೆಯಾಗಿಸಿಕೊಂಡಿದೆ. ಪಾಕಿಸ್ತಾನ ಸೇನಾ ಮುಖ್ಯಸ್ಥರ ಸಮ್ಮುಖದಲ್ಲೇ ಈ ಒಂದು ಪ್ರಾಕ್ಟೀಸ್ ನಡೀತಾ ಇರುವಂತದ್ದು. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಕವಾಯತುಗಳನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಟಿಲ್ಲಾ ಶ್ರೇಣಿಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇದು ಮಂಗ್ಲಾ ಸ್ಟ್ರೈಕ್ ಕಾರ್ಪ್ಸ್, ಯುದ್ಧ ಸಿದ್ಧತೆ, ಜಂಟಿ ಕಾರ್ಯಾಚರಣೆಗಳು ಮತ್ತು ಸುಧಾರಿತ ಶಸ್ತ್ರಾಸ್ತ್ರಗಳನ್ನ ಯುದ್ಧ ಭೂಮಿಗಳಂತಹ ಪರಿಸ್ಥಿತಿಗಳಲ್ಲಿ ಪರೀಕ್ಷಿಸುವಂತಹ ತೀವ್ರವಾದ ವ್ಯಾಯಾಮ ಅಂತಲೂ ಕೂಡ ಹೇಳಬಹುದು. ಇನ್ನು ಪಾಕಿಸ್ತಾನ ನಡೆಸ್ತಾ ಇರುವಂತಹ ಈ ಒಂದು ಯುದ್ಧದ ಸಿದ್ಧತೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.